ಶುಕ್ರವಾರ ಆರ್ಸಿಬಿ ವರ್ಸಸ್ ಜಿಟಿ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿತ್ತು. ಈ ಸಂದರ್ಭದಲ್ಲಿ ಅದೇ ಟೈಮಲ್ಲಿ ದಿಢೀರಾಗಿ 240 ಸಿಸಿ ಕ್ಯಾಮೆರಾಗಳು ಆಫ್ ಆಗುತ್ತೆ. ಆರ್ಸಿಬಿ ಪಂದ್ಯದ ವೇಳೆಯೇ ದುಷ್ಕರ್ಮಿಗಳು ಕೃತ್ಯವನ್ನ ಎಸಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ವೇಳೆ ಈ ಕೃತ್ಯವನ್ನ ಎಸಗಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಂಗಳೂರು ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಒಂದು ಕ್ಷಣ ಮ್ಯಾಚ್ ಭದ್ರತೆ ಸಿಸಿಟಿವಿ ವಿಡಿಯೋಗಳಿಗೆ ಕತ್ತರಿ ಹಾಕಲಾಗಿದೆ. ಇದು ಮೊನ್ನೆ ಶುಕ್ರವಾರ ನಡೆದಿರುವಂತಹ ಘಟನೆ. ಈಗ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು. ಆರ್ಸಿಬಿ ವರ್ಸಸ್ ಜಿಟಿ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಆ ಸಂದರ್ಭದಲ್ಲಿ 240 ಕ್ಯಾಮೆರಾಗಳು ದಿಢೀರಾಗಿ ಆಫ್ ಆಗುತ್ತೆ. ಅದಾದ ನಂತರ ಬೆಂಗಳೂರು ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಮ್ಯಾಚ್ ಭದ್ರತೆ ಸಿಸಿಟಿವಿ ವಿಡಿಯೋಗಳಿಗೆ ಕತ್ತರಿ ಹಾಕಲಾಗಿದೆ. ದಿಢೀರಾಗಿ ಸಿಸಿಟಿವಿ ಕ್ಯಾಮೆರಾಗಳಿಂದ ಬರ್ತಾ ಇದ್ದಂತಹ ಫೀಡ್ ಎಲ್ಲವೂ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಅದು ಕೂಡ ಶುಕ್ರವಾರ ನಡೆದಿರುವಂತಹ ಘಟನೆ. ಇದು ಶುಕ್ರವಾರ ಮ್ಯಾಚ್ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಶುಕ್ರವಾರ ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯ ನಡೆದಿತ್ತು. ಪಂದ್ಯದ ದಿನ ಒಮ್ಮೆಲೆ ಆಫ್ ಆಗಿದ್ದಂತ 240 ಸಿಸಿಟಿವಿ ಫೀಡ್. ಅಂದು ಬೆಳಗ್ಗೆ ದಿಕ್ಕೆ ತೋಚದಂತಾಗಿದ್ದಂತ ಬೆಂಗಳೂರು ಪೊಲೀಸರು ಒಮ್ಮೆಲೆ ಆಫ್ ಆಗಿದ್ದಂತ ಒಟ್ಟು 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಸ್ಟೇಡಿಯಂ ಸುತ್ತ ಪ್ರವೇಶ ದ್ವಾರದಲ್ಲಿ ಹಾಕಿದಂತಹ ಸಿಸಿ ಕ್ಯಾಮೆರಾ ಇದು. ಉಪವಿತಕರ ಸಂಸ್ಥೆಯ ಸಿಬ್ಬಂದಿಯಿಂದಲೇ ಈ ದುಷ್ಕೃತ್ಯ ನಡೆದಿದೆ ಅನ್ನುವಂಥ ಶಂಕೆ. ಪ್ರವೇಶ ದ್ವಾರದ ಸಿಸಿಟಿವಿ ಇರ್ಬೋದು, ಎನ್ವಿಆರ್, ಸೈಬರ್ ಸಂಪರ್ಕ ಎಲ್ಲವೂ ಕೂಡ ಕಡಿತ ಆಗಿದೆ. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬ ಇಬ್ಬರಿಂದ ಬಹುಶಃ ಈ ಒಂದು ಕೃತ್ಯ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. ಇದು ಮೊನ್ನೆ ಶುಕ್ರವಾರ ನಡೆದಿರುವಂತಹ ಘಟನೆ. ಈಗಾಗಲೇ 2 ದಿನ ಆಗಿದೆ. ದಿಢೀರಾಗಿ 240 ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗುತ್ತೆ ಅಂತಂದ್ರೆ ಮತ್ತೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಒಂದು ಕ್ಷಣ ಬೆಂಗಳೂರು ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಆ ಒಂದು ಟೈಮಲ್ಲಿ ಅದಾದ ನಂತರ ಹುಡುಕಾಡ್ತಾರೆ ಏನಾಗಿರಬಹುದು, ದಿಢೀರಾಗಿ ಈ ಒಂದು ಫೀಡ್ ಹೇಗೆ ಸ್ಟಾಪ್ ಆಯಿತು ಅಂತ ಹೇಳಿ. ಅನಧಿಕೃತವಾಗಿ ಸಿಸಿಟಿವಿ ಸರ್ವರ್ ರೂಮ್ ಪ್ರವೇಶಿಸಿದಂತ ಇಬ್ಬರು ಆರೋಪಿಗಳ ಕೃತ್ಯದಿಂದ ಹಲವು ಕಡೆ ಭದ್ರತಾ ವಿಚಾರದಲ್ಲಿ ಸಮಸ್ಯೆ ಕೂಡ ಉಂಟಾಗಿದೆ. ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಸಿಸಿಟಿವಿ ದೃಶ್ಯ ಕಟ್ ಆಗಿತ್ತು. ಕ್ರೀಡಾಂಗಣದ ಸುತ್ತಲಿನ ಕ್ಯಾಮೆರಾ ಕೂಡ ನಿಷ್ಕ್ರಿಯ ಆಗಿತ್ತು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೂಡ ಈ ಕುರಿತು ಈಗ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಎಫ್ಐಆರ್ ಈಗ ದಾಖಲಾಗಿರುವಂಥದ್ದು. ಈ ಕುರಿತು ಈಗ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕುರಿತು ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಇದೆಲ್ಲವೂ ಕೂಡ ಆಧರಿಸಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ದಿಢೀರಾಗಿ ಈ ರೀತಿಯಾಗಿ ಹೇಗಾಯ್ತು, ಯಾಕಾಯ್ತು, ಅಥವಾ ಇವರಿಬ್ರೇನ್ ಮಾಡಿದಾರಲ್ಲ ಈ ಒಂದು ಕೃತ್ಯವನ್ನ ಎಸಗಿರುವಂಥದ್ದು, ಇದರ ಉದ್ದೇಶ ಏನಿರಬಹುದು, ಏನಕ್ಕೋಸ್ಕರ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ. ಆದರೂ ಕೂಡ ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿ ಒಂದು ರೀತಿಯಾಗಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡಿದ್ರು. ಕಾರಣ ಏನು ಅಂತಂದ್ರೆ 240 ಸಿಸಿಟಿವಿ ಫುಟೇಜ್ ಫೀಡ್ ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು. ಸರ್ವರ್ ರೂಮ್ ಇಂದ ಕನೆಕ್ಷನ್ ಎಲ್ಲವೂ ಕೂಡ ಕಟ್ ಆಗಿತ್ತು. ಆ ಕ್ಷಣದಲ್ಲೇ ಒಂದು ರೀತಿಯಾಗಿ ಗಾಬರಿಗೊಂಡಿರುವಂತಹ ಬೆಂಗಳೂರು ಪೊಲೀಸರು ಕೂಡ ಏನ್ ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾರೆ. ಅದಾದ ನಂತರ ಫಿಸಿಕಲಿ ಅಂತಂದ್ರೆ ಅಲ್ಲಿರುವಂತಹ ಪೊಲೀಸರ ನಿಯೋಜನೆ ಹೆಚ್ಚಾಗಿ ಮಾಡ್ಕೊಳ್ತಾರೆ. ಅದೆಲ್ಲವೂ ಕೂಡ ಮಾಡಿ ಅದಾದ ನಂತರ ಈಗ ಒಂದು ಎಫ್ಐಆರ್ ದಾಖಲಿಸಿ ತನಿಖೆಗೆ ಇಳಿದಿರುವಂಥದ್ದು. ಒಂದು ಕ್ಷಣ ಇಡೀ ಬೆಂಗಳೂರಿಗರೇ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದ್ದಾರೆ ಹೇಗಾಯ್ತು ಅಂತ ಹೇಳಿ. ಇಬ್ರು ಕೂಡ ಈ ಒಂದು ಸರ್ವರ್ ರೂಮ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ಅದಾದ ನಂತರ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಒಂದು ರೀತಿಯಾಗಿ ಶಾಕ್ ಆಗುತ್ತೆ. 240 ಸಿಸಿಟಿವಿ ಕ್ಯಾಮೆರಾಗಳು ಒಂದೇ ಕ್ಷಣ ಆಫ್ ಆಗುತ್ತೆ ಅಂತಂದ್ರೆ ಹೇಗಾಯ್ತು, ಏನಾಯ್ತು ಅಂತ ಹೇಳಿ. ಆದ್ರೂ ಕೂಡ ಈಗ ಇಬ್ರು ಮಾಡಿರುವಂತ ಕೆಲಸ ಇದು. ಏನಕ್ಕೆ ಮಾಡಿದ್ರು, ಇವರ ಉದ್ದೇಶ ಏನು ಮೊದಲನೇದಾಗಿ? ರಶ್ಮಿ, ಖಂಡಿತ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಕಳೆದ 3 ದಿನಗಳ ಹಿಂದೆ ಆರ್ಸಿಬಿ ವರ್ಸಸ್ ಜಿಟಿ IPL ಪಂದ್ಯಾವಳಿ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಒಂದು ಉಪ ವಿತರಕರು ಅಂದ್ರೆ ಸಬ್ ಕಾಂಟ್ರಾಕ್ಟ್ ಅಲ್ಲಿ ಕೆಲಸವನ್ನ ಅಂದ್ರೆ ಓವರ್ ಆಲ್ ಸಿಸಿಟಿವಿನ ಮೇಂಟೈನ್ ಮಾಡುವಂತ ಕೆಲಸವನ್ನ IVS ಡಿಜಿಟಲ್ ಸೊಲ್ಯೂಷನ್ ಎಂಬ ಕಂಪ್ನಿ ಏನಿದೆ ಅದು ಸಂಪೂರ್ಣವಾಗಿ ನಿರ್ವಹಣೆಯನ್ನ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ಈ ಮ್ಯಾಚ್ ಇದ್ದಂತ ಸಂದರ್ಭದಲ್ಲಿ ಬೆಳಗ್ಗೆ ಒಂದು 10:30 11 ಗಂಟೆ ಸುಮಾರಿಗೆ ಒಂದು ಅಲ್ಲಿ ಕೆಲಸ ನಿರಂತರವಾಗಿ ಸಿಬ್ಬಂದಿಗಳು ಕೂಡ ಇರ್ತಾರೆ. ಆದ್ರೆ ಅಲ್ಲಿ ಸಿಸಿಟಿವಿ ಏನಿರುತ್ತೆ 240ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜಸ್ಗಳು ಸಂಪೂರ್ಣವಾಗಿ ಫೀಡ್ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿನ ಸಿಸಿಟಿವಿ ರೆಕಾರ್ಡ್ ಮಾಡಿರೋದಾಗಿರ್ಬೋದು, ಅದನ್ನ ಉಳಿಸ್ಕೊಳ್ಳೋ ಡೇಟಾ ಏನಿದೆ ಅದು ಉಳಿಸ್ಕೊಳ್ಳುವಂತ ಕೆಲಸಗಳು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಉಪವಿತಕರು ಅಂದ್ರೆ ಸಬ್ ಕಾಂಟ್ರಾಕ್ಟ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಂತ IVS ಡಿಜಿಟಲ್ ಸೊಲ್ಯೂಷನ್ ಕಂಪ್ನಿ ಏನಿದೆ ಅಲ್ಲಿ ಆ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳು ಈ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಎಂಟ್ರಿ ಗೇಟ್ ಅಲ್ಲಿ ಏನಿದೆ
ಅಲ್ಲಿ CCTV ಆಗಿರ್ಬೋದು, ಇನ್ನ NVR ಆಗಿರ್ಬೋದು, ಹಾಗೆ ಫೈಬರ್ ಸಂಪರ್ಕ ಏನಿದೆ ಸಂಪೂರ್ಣವಾಗಿ ಕಡಿತವನ್ನ ಮಾಡಿರ್ತಾರೆ. ಇಲ್ಲಿ ಯಾಕೆ ಇವರು ಈ ರೀತಿಯಾದಂತ ಕೃತ್ಯವನ್ನು ಎಸಗಿದ್ರು ಅನ್ನೋದನ್ನ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸರು FIR ದಾಖಲಿಸಿಕೊಂಡು ತನಿಖೆನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಸಂಸ್ಥೆಗೂ ಹಾಗೂ ಸಿಬ್ಬಂದಿಗಳು ಏನಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗಳ ನಡುವೆ ಏನೋ ಒಂದು ಕಂಪ್ನಿಯವ್ರ ಜೊತೆ ಗಲಾಟೆ ಆಗಿದೆ. ಇಂಟರ್ನಲ್ ಪ್ರಾಬ್ಲಮ್ ಇಂದ ಈ ರೀತಿಯಾಗಿ ಬೇಕು ಅನ್ನೋದಕ್ಕೆ, ಅಂದ್ರೆ ಬೇಕು ಅಂತಾನೆ ಈ ಒಂದು ರೀತಿಯಲ್ಲಿ CCTVಯನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಆರೋಪಿಗಳ ಕೃತ್ಯದಿಂದ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರ್ತದೆ. ಅಂದ್ರೆ ಇಲ್ಲಿ ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಆಲ್ಮೋಸ್ಟ್ ಒಂದು 2 ಅವರಷ್ಟು ಸಂಪೂರ್ಣವಾಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ, ಈ ರೀತಿಯಾಗಿ CCTV ಎಲ್ಲ ಯಾವ್ದು ಕೂಡ ವರ್ಕ್ ಆಗ್ತಿಲ್ಲ, ಡೇಟಾಗಳು ಯಾವ್ದು ಕೂಡ ಸೇವ್ ಆಗ್ತಿಲ್ಲ ಅಂತ ಹೇಳಿ. ಅವಾಗ ಪೊಲೀಸರು ಬಂದು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಪ್ರವೇಶದ ದ್ವಾರಗಳೇನಿದೆ ಅಲ್ಲಿ ಸಂಪೂರ್ಣವಾಗಿ CCTV ಆಫ್ ಆಗಿರುತ್ತೆ. ಇನ್ನು ಕ್ರೀಡಾಂಗಣದ ಸುತ್ತಮುತ್ತ ಕ್ಯಾಮ್ರಾಗಳಾಗಿರ್ಬೋದು, ಹಾಗೆ ಡಿಕಾರ್ಪೊರೇಟ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲಾ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿರುತ್ತೆ. ಈ ಒಂದು ಕಿಡಿಗೇಡಿಗಳು ಏನ್ ಕೃತ್ಯವನ್ನ ಸಿಬ್ಬಂದಿಗಳು ಮಾಡಿದ್ರು ಅನ್ನೋದನ್ನ ಯಾಕೆ ಅಂತ ಹೇಳಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇವರು ಬೇಕು ಅಂತಾನೆ ಭದ್ರತಾ ಒಂದು ಏನಾದ್ರೂ ಮಾಡಿ ಸಮಸ್ಯೆನ ಮಾಡಬೇಕು ಅನ್ನೋದನ್ನ ಕಂಪ್ನಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಹಿನ್ನೆಲೆಯಲ್ಲಿ ಇಂಟರ್ನಲ್ ಪ್ರಾಬ್ಲಮ್ ಇಂದ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಇದೀಗ ಗೊತ್ತಾಗ್ತದೆ. ಅಂದ್ರೆ ಸದ್ಯ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ನವರು FIR ಅನ್ನ ದಾಖಲಿಸಿಕೊಂಡಿದ್ದಾರೆ. 2 ಸಿಬ್ಬಂದಿಗಳ ವಿರುದ್ಧವಾಗಿ ಇದೀಗ ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡುವಂತ ಕೆಲಸಗಳು ಆಗ್ತದೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಆ ಒಂದು ಸಂದರ್ಭದಲ್ಲಿ ಅವತ್ತು ಆಲ್ಮೋಸ್ಟ್ ಯಾಕಂದ್ರೆ ಹಿಂದೆ ಕೂಡ ಕಾಲ್ತುಣಿತ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಇಲಾಖೆ ಕೂಡ ತೆಗೆದುಕೊಂಡಿತ್ತು. ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂತ ಭದ್ರತೆ ಲೋಪ ಆಗ್ಬಾರ್ದು, CCTV ಆಗಿರ್ಬೋದು, ಜೊತೆಗೆ ಪೊಲೀಸರ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕ್ಲೀನ್ ಆಗಿ ನೋಡ್ಕೋಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಕೂಡ ಒಂದು ಆದೇಶನ ಹೊರಡಿಸಿದ್ರು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಕಂಪ್ನಿ ಅಂದ್ರೆ IBS ಕಂಪ್ನಿ ಏನಿದೆ ಅದು ಸಂಪೂರ್ಣವಾಗಿ ಜವಾಬ್ದಾರಿನ ವಹಿಸ್ಕೋಬೇಕಾಗುತ್ತೆ. ಅಲ್ಲಿರುವಂತಹ CCTVಗಳಾಗಿರ್ಬೋದು, ಫೈಬರ್ ನೆಟ್ವರ್ಕ್ ಆಗಿರ್ಬೋದು, ಹೀಗೆ ಟೆಕ್ನಿಕಲ್ ಏನೇನ್ ಸಮಸ್ಯೆ ಇದೆ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡುವಂತ ಕೆಲಸವನ್ನ IBS ಕಂಪ್ನಿ ಮಾಡ್ತಾ ಇರುತ್ತೆ. ಆದ್ರೆ ಸಿಬ್ಬಂದಿಗಳು ಹಾಗೂ ಈ IBS ಕಂಪ್ನಿ ಏನಿದೆ ಅವರ ಒಂದು ವಿಚಾರದಲ್ಲಿ ಕೆಲವೊಂದಷ್ಟು ಗಲಾಟೆ ಆಗಿರುತ್ತೆ, ಅಲ್ಲ ಇಂಟರ್ನಲ್ ಸಮಸ್ಯೆ ಏನೋ ಒಂದು ಆಗಿದೆ, ಅದರಿಂದನೇ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ತಿಳು ಬಂದಿದೆ. ಈಗ ಸದ್ಯ ಇಬ್ಬರನ್ನು ವಿರುದ್ಧವಾಗಿ FIR ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ರೋಶ್ನಿ, ಅಜಯ್, ವಿಶೇಷವಾಗಿ ಇಷ್ಟೊಂದು ಸೆಕ್ಯೂರಿಟಿ ಇತ್ತು, ಅಲ್ಲಿ ಇಷ್ಟೊಂದು ಪೊಲೀಸ್ ಅವರು ಇದ್ರು ಅಂತಂದ್ರೆ ಇವರಿಬ್ರು ಮೊದಲನೇದಾಗಿ ಎಂಟ್ರಿ ಹೇಗೆ ಕೊಟ್ರು ಅಂತೇಳಿ, ಅದರಲ್ಲೂ ಕೂಡ ಅಷ್ಟೊಂದು ಗೇಟ್ಗಳಿದಾವೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಯಾವ ಗೇಟ್ ಇಂದ್ರೆ ಇವರಿಬ್ರು ಎಂಟ್ರಿ ಕೊಟ್ಟಿದ್ರು, ಅದಾದ ನಂತರ ಇವಾಗ ಇವರಿಬ್ರು ಎಲ್ಲಿದ್ದಾರೆ ಅಂತಂದ್ರೆ ಅರೆಸ್ಟ್ ಆಗಿದ್ದಾರೆ, ಹೇಗೆ ತನಿಖೆ ಎಲ್ಲರಿಗೂ ಹೋಗಿದೆ ಅಂತ? ಖಂಡಿತ. ಅಂದ್ರೆ ಇಲ್ಲಿ ಅವರು ಮೊದಲಿಗೆ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಅವ್ರಿಗೆ ಕೊಟ್ಟಿರುವಂತ ಕೆಲವೊಂದಷ್ಟು ಪಾಸ್ ಏನಿದೆ ಅದು ಕೂಡ ಬಳಸಿದ್ದಾರೆ. ಅಂದ್ರೆ ಹಿಂದೆ ಅವ್ರಿಗೆ ಕೊಟ್ಟಿದ್ದಂತ ಕಾರ್ಡ್ ಏನಿದೆ ಎಂಟ್ರಿ ಕಾರ್ಡು ಅದು ನಿಷ್ಕ್ರಿಯಗೊಂಡಿದೆ. ಅಂದ್ರೆ ಅದು ಆಲ್ಮೋಸ್ಟ್ ವ್ಯಾಲಿಡಿಟಿ ಇಲ್ಲ ಆ ಕಾರ್ಡ್ಗೆ. ಅದನ್ನು ಕೂಡ ಬಳಸ್ಕೊಂಡು ಈ ರೀತಿಯಾಗಿ ಕ್ರೀಡಾಂಗಣದ ಒಳಗೆ ಹೋಗಿದ್ದಾರೆ. ಈಗಾಗಲೇ NVR ಮತ್ತು ಸೈಬರ್ ಸಂಪರ್ಕಗಳನ್ನ ಆರೋಪಿಗಳು ಸಂಪೂರ್ಣವಾಗಿ ಆ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಕಡಿತಗೊಳಿಸಿದ್ರು. ಆದ್ರೆ CCTVಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಇವರು ಯಾವ ರೀತಿಯಾಗಿ ಒಳಗಡೆ ಬಂದಿದ್ರು, ಯಾವ ಕಾರ್ಡನ್ನ ಬಳಸ್ಕೊಂಡು ಬಂದಿದ್ರು, ಜೊತೆಗೆ ಅಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ನೆಟ್ವರ್ಕ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆನ ಮಾಡ್ತಾ ಇದ್ದಾರೆ. ಜೊತೆಗೆ ಆರೋಪಿಗಳು ಬಂದಂತ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ CCTVಗಳನ್ನ ಚೆಕ್ ಮಾಡಿದಾಗ ಈ ಒಂದು ಕೃತ್ಯದಲ್ಲಿ ಇವರು ಬೇಕು ಅಂತಾನೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಯಾವುದೇ ರೀತಿಯಾದಂತ ಸಮಸ್ಯೆ ಬರದಂತೆ ಆ ಪೊಲೀಸರು ಕೂಡ ನಿರ್ವಹಣೆನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಸಂಜೆ ಮ್ಯಾಚ್ ಇತ್ತು, ಬೆಳಗ್ಗೆ ಈ ರೀತಿ ಕೃತ್ಯವಾಗಿದೆ. ಇಮಿಡಿಯೇಟ್ ಆಗಿ 2 ಓವರ್ಗಳಲ್ಲಿ 3 ಓವರ್ ಒಳಗಾಗಿ ಆರೋಪಿಗಳನ್ನ ವಶಕ್ಕೆ ಪಡೀತಾರೆ. ನಂತರ ಅಲ್ಲಿ ತನಿಖೆನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವರು ಒಳಗಡೆ ಎಂಟ್ರಿ ಆಗಿದ್ರು, ಯಾಕೆ ಈ ತರ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿನ ಕೂಡ ಪಡೆಯುವಂತ ಕೆಲಸವನ್ನ ಒಂದ್ ಕಡೆ ಕಬ್ಬನ್ ಪಾರ್ಕ್ ಪೊಲೀಸ್ನವರು ಕೂಡ ಮಾಡ್ತಿರುವಂತದ್ದು. ರೋಶ್ನಿ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.